ಆತ್ಮೀಯ ಸ್ಪರ್ಧಾ ಮಿತ್ರರೇ, ಮಿಸ್ಟರ್ ಎಜೆ ಹರೀಶ್ 1432 ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಏನಪ್ಪಾ ಅಂದ್ರೆ ಇವತ್ತು ತಮ್ನೇಲ್ ನೋಡಬಹುದು ನೀವು, ಯುಗದ ಕವಿ, ಜಗದ ಕವಿ, ರಸಋಷಿ, ಹಾಗೆ ಆ, ನಮ್ಮ ಕನ್ನಡದಲ್ಲಿ ಏನಪ್ಪಾ ಅಂದ್ರೆ ಒಂದು ಮೇರು ಪರ್ವತವನ್ನ ಏರಿದಂತಹ ಮಹಾಕವಿ ಕುವೆಂಪು ಅವರು ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ. ಏನಪ್ಪಾ ಅಂದ್ರೆ ನಮ್ಮ ಕನ್ನಡಕ್ಕೆ ಮೊದಲ ಜ್ಞಾನಪೀಠ ಅವಾರ್ಡನ್ನು ಇವ್ರು ತಂದು ಕೊಡ್ತಾರೆ. ಆ ಕಾರಣದಿಂದ ಇವರ ರಿಲೇಟೆಡ್ ವೆರಿ ವೆರಿ ಇಂಪಾರ್ಟೆಂಟ್ ಇರುತ್ತೆ. ಯಾವುದೇ ಒಂದು ಏನು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕಮ್ಯುನಿಕೇಷನ್ ಪೇಪರ್ ಬಂದಾಗ, ಗ್ರೂಪ್ಸ್ ರಿಲೇಟೆಡ್ ಬಂದಾಗ ವೆರಿ ಇಂಪಾರ್ಟೆಂಟು ಕುವೆಂಪು ಅವರ ಬಗ್ಗೆ ಒಂದಲ್ಲ ಒಂದು ರೀತಿಯ ಪ್ರಶ್ನೆಯನ್ನು ಎತ್ತಿರ್ತಾರೆ. ಆ ಕಾರಣದಿಂದ ಇವತ್ತು ಏನಪ್ಪ ಅಂದರೆ ನನ್ನ ತುಂಬ ನಾನು ಇಷ್ಟಪಡುವ ಕವಿ ಅಂದರೆ ಕುವೆಂಪು ಅವರು. ಅವರ ಬಗ್ಗೆ ಇವತ್ತು ನಾನು ವಿಡಿಯೋವನ್ನು ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ಈಗ ನೀವು ಪಿ ಪಿ ಟಿ ಸ್ಲೈಡಲ್ಲಿ ನೋಡಬಹುದು. ಏನಪ್ಪ ಅಂದರೆ ಜ್ಞಾನಪೀಠ ಪ್ರಶಸ್ತಿಯ ಫಲಕವನ್ನು ಇಲ್ಲಿ ನೀಡಿದ್ದೀನಿ. ನೆಕ್ಸ್ಟ್ ಸ್ಲೈಡ್ ಹೋಗೋಣ ಸ್ಪರ್ಧಾರ್ಥಿಗಳೇ. ನೋಡಿ ಸ್ಪರ್ಧಾರ್ಥಿಗಳೇ, ಇಲ್ಲಿ ಜ್ಞಾನಪೀಠ ಪ್ರಶಸ್ತಿಯ ಸಂಪೂರ್ಣ ವಿವರವನ್ನು ಕೊಟ್ಟಿದ್ದೀನಿ. ಇದರ ರಿಲೇಟೆಡ್ ಸಾಕಷ್ಟು ಬಾರಿ ಕ್ವಶನ್ಗಳಾಗಿದೆ. ನೋಡೋಣ ಇಲ್ಲಿ ಜ್ಞಾನಪೀಠ ಪ್ರಶಸ್ತಿಯ ಬಗ್ಗೆ ಮಾಹಿತಿ. ಭಾರತೀಯ ಸಾಹಿತ್ಯ ಕ್ಷೇತ್ರದಲ್ಲಿ ಕೊಡುವ ಅತ್ಯುನ್ನತ ಪ್ರಶಸ್ತಿ ಇದಾಗಿದೆ. ಸಾಹು ಶಾಂತಿ ಪ್ರಸಾದ್ ಜೈನ್ ರವರು 1961ರಲ್ಲಿ ಮೇ 22ರಂದು ವಾರಣಾಸಿಯಲ್ಲಿ ಜ್ಞಾನಪೀಠ ಪ್ರಶಸ್ತಿ ಅಕಾಡೆಮಿಯನ್ನು ಸ್ಥಾಪನೆ ಮಾಡ್ತಾರೆ. ಯಾರಪ್ಪ ಅಂದರೆ ಶಾಂತಿ ಪ್ರಸಾದ್ ಜೈನ್, ಸಾಹು ಶಾಂತಿ ಪ್ರಸಾದ್ ಜೈನ್ ರವರು 1961ರಲ್ಲಿ ವಾರಣಾಸಿಯಲ್ಲಿ ಈ ಅಕಾಡೆಮಿಯನ್ನು ಸ್ಥಾಪನೆ ಮಾಡ್ತಾರೆ. ಇದರ ಮೊದಲ ಅಧ್ಯಕ್ಷ ಯಾರಪ್ಪ ಅಂದರೆ ರಮಾ ಜೈನ್. ಇದರಲ್ಲಿ ನೋಡಿ ಸ್ಪರ್ಧಾರ್ಥಿಗಳೇ, ಯಾರು ಸ್ಥಾಪನೆ ಮಾಡಿದ್ರು ಅಂದರೆ ಸಾಹು ಶಾಂತಿ ಪ್ರಸಾದ್ ಜೈನ್ ರವರು ಸ್ಥಾಪನೆ ಮಾಡ್ತಾರೆ. ಇದರ ಮೊದಲ ಅಧ್ಯಕ್ಷತೆ ಯಾರು ತಗೊಂಡ್ರು ಅಂದರೆ ರಮಾ ಜೈನು. ಇದು ಯಾವ ಇಯರ್ ಸ್ಥಾಪನೆ ಆಯಿತು ಅಂದರೆ 1961. ಎಲ್ಲಿ ಅಂದರೆ ವಾರಣಾಸಿ. ಸ್ಪರ್ಧಾರ್ಥಿಗಳು ಯಾವ ರೀತಿ ಬೇಕಾದರೂ ಕ್ವಶನ್ ಕೇಳಬಹುದು, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ಎಲ್ಲ ವೆರಿ ಇಂಪಾರ್ಟೆಂಟ್ ಇರುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್ ನನ್ನ ಹತ್ರ ಇಲ್ಲ. ಎಲ್ಲ ಏನಪ್ಪ ಅಂದ್ರೆ ನನ್ನ ಕಡೆ ಎಲ್ಲ ಇಂಪಾರ್ಟೆಂಟೇ. ನೀವು ಒಂದು ಪುಸ್ತಕವನ್ನು ತಗೊಂಡಾಗ ಪ್ರತಿಯೊಂದು ಓದಬೇಕು. ಪ್ರತಿಯೊಂದು ಓದಿ ಎಳೆಯಾಗಿ ಅದನ್ನು ಓದಿ ನೀವು ಅರ್ಥವನ್ನು ಮಾಡ್ಕೊಬಿಡ್ಬೇಕಾಗುತ್ತೆ. ಆಗ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಏನೇ ಕ್ವಶನ್ ಕೇಳಲಿ, ಎಕ್ಸಾಮಿನರು ಕ್ವಶನ್ ಪೇಪರ್ ಪ್ಯಾಟರ್ನ್ ತೆಗಿತಾನಲ್ಲ, ಅವ್ನು ಯಾವುದೇ ರೀತಿ ತೆಗೆದ್ರು ನೀವು ಆನ್ಸರ್ ಮಾಡೋ ಕೇಪಬಿಲಿಟಿ ನಿಮ್ಮಲ್ಲಿ ಬೆಳೆಯುತ್ತೆ. ಮತ್ತೆ ಒಂದು ಪುಸ್ತಕವನ್ನು ತಗೊಂಡು ಈ ಟಾಪಿಕನ್ನು ಸ್ಕಿಪ್ ಮಾಡ್ಕೊಂಡು ಹೋಗೋದು ಅದೊಂದು ಅಷ್ಟೊಂದು ಶೋಭೆ ತರೋದಿಲ್ಲ ಯಾವುದೇ ಸ್ಪರ್ಧಾರ್ಥಿ. ನೆಕ್ಸ್ಟ್ ನೋಡೋಣ ಸ್ಪರ್ಧಾರ್ಥಿಗಳೇ, ಮೊದಲ ಬಾರಿಗೆ ಅಂದರೆ 1965 ಇದೆಯಲ್ಲ, 1965ರಲ್ಲಿ ಮೊದಲ ಬಾರಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನ ಪಡೆದ ಸಾಹಿತಿ ಯಾರು ಅಂತ ಕ್ವಶನ್ ಕೇಳ್ತಾರೆ. ಯಾವ ಭಾಷೆಗೆ ದೊರೀತು ಅಂತ ಕ್ವಶನ್ ಕೇಳ್ತಾರೆ. ಯಾವ ಕೃತಿ ಅಂತಾನು ಕ್ವಶನ್ ಆಗುತ್ತೆ ಸ್ಪರ್ಧಾರ್ಥಿಗಳೇ. ನೋಡಿ, ಒಂದೇ ಒಂದು ಲೈನಲ್ಲಿ 3 ಕ್ವಶನ್ ಅಡಕವಾಗಿದೆ. 1965ರಲ್ಲಿ ಮೊದಲ ಜ್ಞಾನಪೀಠ ಪ್ರಶಸ್ತಿಯನ್ನ ಪಡೆದ ಮಲಯಾಳಂ ಸಾಹಿತಿ ಅಂದರೆ ಮಲಯಾಳಂ ಭಾಷೆಗೆ ಯಾವರಪ್ಪ ಸಾಹಿತಿ ಅಂದರೆ ಶಂಕರ್ ಕುರುಪ್ ರವರ, ಯಾರಂದ್ರೆ ಸಾಹಿತಿ ಶಂಕರ್ ಕುರುಪ್. ಅವರ ಕೃತಿ ಯಾವುದಂದ್ರೆ ಒಡಕುಡಲ್ ಎಂಬ ಕೃತಿಗೆ ಮೊದಲ ಜ್ಞಾನಪೀಠ ಪ್ರಶಸ್ತಿಯನ್ನ ಪಡೆದುಕೊಳ್ತಾರೆ ಸ್ಪರ್ಧಾರ್ಥಿಗಳೇ. ವೆರಿ ಇಂಪಾರ್ಟೆಂಟು, ಸಾಕಷ್ಟು ಬಾರಿ ಕ್ವಶನ್ ಆಗಿದೆ. ನೀವು ಪ್ರೀವಿಯಸ್ ಇಯರ್ ಕ್ವಶನ್ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಮೊದಲು ಎಷ್ಟಪ್ಪ ಅಂದ್ರೆ ನೀಡ್ತಾ ಇದ್ರು ಅಂದ್ರೆ ಮೊದಲು 1 ಲಕ್ಷ ರೂಪಾಯಿ ಇದಕ್ಕೆ ನೀಡ್ತಾ ಇದ್ರು. ಹಾಗೆ ಸರಸ್ವತಿ ವಿಗ್ರಹದ ಜೊತೆಗೆ 1 ಲಕ್ಷ ರೂಪಾಯಿ ನೀಡ್ತಾ ಇದ್ರು. ನಂತರ 5ರಿಂದ 7 ಲಕ್ಷ ಆಯ್ತು ಸ್ಪರ್ಧಾರ್ಥಿಗಳೇ. ತದನಂತರ ಈಗ ಪ್ರಸ್ತುತ 7ರಿಂದ 11 ಲಕ್ಷ ರೂಪಾಯಿ ಮೊತ್ತವನ್ನ ನೀಡ್ತಾ ಇದ್ದಾರೆ. ಇಲ್ಲಿ ಯಾವೆಲ್ಲ ಭಾಷೆಗೆ ಕೊಡ್ತಾರೆ ಅಂತಂದ್ರೆ 8ನೇ ಅನುಸೂಚಿಯ ಪ್ರಕಾರ, ಅಂದ್ರೆ ಸಂವಿಧಾನದ 8ನೇ ಅನುಸೂಚಿಯಲ್ಲಿ ಏನು 22 ಭಾಷೆಗಳು ಗುರುತಿಸಿದಾರಲ್ಲ, ಆ 22 ಭಾಷೆಗಳಲ್ಲಿ ಯಾವುದೇ ವರ್ಷಕ್ಕೊಂದು ಬಾರಿ ನೀಡ್ತಾ ಬಂದಿದ್ದಾರೆ ಸ್ಪರ್ಧಾರ್ಥಿಗಳೇ. ಅದೇ ರೀತಿ ಆಶಾಪೂರ್ಣ ದೇವಿ ಅಂದ್ರೆ ಇವರು ಬಂಗಾಳಿ ಕವಿ ಆಗಿರ್ತಾರೆ. 1976ರಲ್ಲಿ ಈ ಪ್ರಶಸ್ತಿಯನ್ನು ಪಡೆದ ಮಹಿಳಾ ಸಾಹಿತಿ ಆಗಿದ್ದಾರೆ ಸ್ಪರ್ಧಾರ್ಥಿಗಳೇ. ವೆರಿ ಇಂಪಾರ್ಟೆಂಟು. ಮೊದಲ ಮಹಿಳೆ ಯಾರು, ಮೊದಲ ಏನಪ್ಪಾ ಅಂದ್ರೆ ಸಾಹಿತಿ ಯಾರು, ಪುರುಷ ಸಾಹಿತಿ ಯಾರು, ಹಾಗೆ ಕನ್ನಡಕ್ಕೆ ಮೊದಲ ಜ್ಞಾನಪೀಠ ಪ್ರಶಸ್ತಿಯನ್ನ ಯಾವ ರೀತಿ ಬೇಕಾದರೂ ಕೇಳಬಹುದು ಅವರು. ನೆಕ್ಸ್ಟ್ ಈಗ ಯಾರು ಪ್ರಸ್ತುತ ನೀಡ್ತಿದ್ದಾರೆ ಅಂದ್ರೆ ಟೈಮ್ಸ್ ಗ್ರೂಪ್ ಈ ಜ್ಞಾನಪೀಠ ಪ್ರಶಸ್ತಿಯನ್ನ ನೀಡ್ತಾ ಇದ್ದಾರೆ ಸ್ಪರ್ಧಾರ್ಥಿಗಳು. ಮುಂದಿನ ಸ್ಲೈಡ್ ಹೋಗೋಣ. ನೋಡಿ, ಜ್ಞಾನಪೀಠ ಪುರಸ್ಕೃತ ಕನ್ನಡದ ಅಷ್ಟದಿಗ್ಗಜರು. ನೀವು ಅಷ್ಟದಿಗ್ಗಜರು ಎಲ್ಲಿ ನೋಡ್ತೀರಾ? ಕೃಷ್ಣದೇವನ ಇದರಲ್ಲಿ ನೋಡ್ತೀರಲ್ವಾ? ದಿಗ್ಗಜರು ಅಂದ್ರೆ ಇಲ್ಲಿ ಬಂದು ನಾನು ಕೊಟ್ಟಿರೋ ಟೈಟಲ್ಲು ಕವಿಗಳು ಅಂದ್ರೆ ಫೇಮಸ್ ಪರ್ಸನಾಲಿಟಿಗೆ ನಾನು ಇಲ್ಲಿ ಕರೆದಿದ್ದೀನಿ. ಕುವೆಂಪು ಅವರು 1967 ಶ್ರೀ ರಾಮಾಯಣ ದರ್ಶನ, ದ ರಾ ಬೇಂದ್ರೆ 1973 ನಾಲ್ಕು ತಂತಿ, ಶಿವರಾಮ ಕಾರಂತು 1977 ಮೂಕಜಿಯ ಕನಸುಗಳು, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ 1983 ಚಿಕ್ಕ ವೀರರಾಜೇಂದ್ರ, ಹಾಗೆ ವಿಕ್ರು ಗೋಕಾಕ್ ಬಂದು 1990 ಭಾರತದ ಸಿಂಧು ರಶ್ಮಿ,
UR ಅನಂತಮೂರ್ತಿ 1994 ಸಮಗ್ರ ಸಾಹಿತ್ಯ, ಗಿರೀಶ್ ಕಾರ್ನಾಡ್ 1998 ಸಮಗ್ರ ಸಾಹಿತ್ಯ, ಹಾಗೆ ಚಂದ್ರಶೇಖರ ಕಂಬಾರ ಬಂದು 2010 ಸಮಗ್ರ ಸಾಹಿತ್ಯ. ಸ್ಪರ್ಧಾರ್ಥಿಗಳ ಇಲ್ಲಿ ಯಾವ ರೀತಿ ಕ್ವಶನ್ ಆಗುತ್ತೆ ಅಂದ್ರೆ, ಒಂದು ಕಡೆ ಬಂದು ಕವಿಗಳು ಕೇಳಿರ್ತಾನೆ, ಇನ್ನೊಂದು ಕಡೆ ಬಂದು ಅವರ ಕೃತಿ ಕೇಳಿರ್ತಾರೆ ಸ್ಪರ್ಧಾರ್ಥಿಗಳ. ಇನ್ನೊಂದು ಏನಪ್ಪಾ ಅಂದ್ರೆ, ಒಂದು ಕಡೆ ಕವಿಯ ಹೆಸರು ಕೇಳಿ ಯಾವ ಇಯರ್ ಇವರು ಜ್ಞಾನಪೀಠ ಪ್ರಶಸ್ತಿ ತಗೊಂಡ್ರು, ಯಾವ ಕೃತಿಗೆ ಅಂತ ಕೇಳ್ಬೋದು. ಯಾವ ರೀತಿ ಬೇಕಾದ್ರೆ ಅವ್ನು ಕೇಳ್ಬೋದು. ಇಲ್ಲಾಂದ್ರೆ ಕೃತಿ ಕೇಳಿ ಇಯರ್ ಕೇಳ್ಬೋದು, ಇಲ್ಲ ಇಯರ್ ಕೇಳಿ ಕವಿಗಳ ಹೆಸರು ಕೇಳಬಹುದು, ಅಥವಾ ಕವಿ ಹೆಸರು ಕೇಳಿ ಕೃತಿಗಳನ್ನ ಕೇಳಬಹುದು. ಇದು ವೆರಿ ಇಂಪಾರ್ಟೆಂಟ್ ಇರುತ್ತೆ. ನಿಮಗೆ 8 ಜನ ಕನ್ನಡ ಸಾಹಿತ್ಯಕ್ಕೆ ಜ್ಞಾನಪೀಠ ಪುರಸ್ಕೃತವನ್ನ ತಂದು ಕೊಟ್ಟಂತಹ ಈ ಕವಿಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನೀವು ತಿಳಿದುಕೊಂಡಿರ್ಬೇಕು. ಬಟ್ ಇವತ್ತೇನಪ್ಪ ಅಂದ್ರೆ, ಕುವೆಂಪು ಅವರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಕೊಡ್ತೀನಿ. ಯಾವುದೇ ಕಾರಣಕ್ಕೂ ವಿಡಿಯೋವನ್ನ ಸ್ಕಿಪ್ ಮಾಡದೆ ನೋಡಿ. ಕಟ್ಟಿಟ್ಟ ಬುತ್ತಿ ಯಾವುದೇ ರಿಲೇಟೆಡ್ ಎಕ್ಸಾಮ್ ಕ್ವಶನ್ ಕೇಳಿದ್ರು 100% ಎಲ್ಲಾ ಕ್ವಶನ್ಗೂ ನೀವು ಆನ್ಸರ್ ಮಾಡ್ತಾ ಅಂತ ಹೇಳ್ತಾ ಮುಂದಿನ ಸ್ಲೈಡ್ಗೆ ಹೋಗ್ತೀನಿ ಸ್ಪರ್ಧಾರ್ಥಿಗಳೇ. ನೋಡಿ ಸ್ಪರ್ಧಾರ್ಥಿಗಳೇ, ಕುವೆಂಪು ಜನನ ಬಂದು 29 ಡಿಸೆಂಬರ್ 1904, ಮರಣ 11 ನವೆಂಬರ್ 1994. ಏನಪ್ಪಾ ಅಂದ್ರೆ, ಒಂದು ಶತಮಾನಗಳ ಕಾಲ ಇವರು ಜೀವನ ಮಾಡ್ತಾರೆ. ಇವರ ಪೂರ್ಣ ಹೆಸರು ಬಂದು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅಂತ ಕುವೆಂಪು. ಈ ಕುವೆಂಪು ಹೆಂಗೆ ರಚನೆ ಆಯಿತು ಅಂದ್ರೆ, ಮೊದಲ ನೋಡಿ ಕು ತಗೊಂಡಿದ್ದಾರೆ, ಆಮೇಲೆ ವೆಂಕಟಪ್ಪದಲ್ಲಿ ವೆಂ ತಗೊಂಡಿದ್ದಾರೆ, ಆಮೇಲೆ ಪೂ ತಗೊಂಡಿದ್ದಾರೆ. ಅಂದ್ರೆ ವಾಡಿಕೆ ಏನಿತ್ತಪ್ಪ ಅಂದ್ರೆ, ಅವರ ಹಳ್ಳಿಯ ಹೆಸರು, ಅವರ ತಂದೆಯ ಹೆಸರು, ಅವರ ಹೆಸರು ಸೇರಿ ಕುವೆಂಪು ಅಂತ ಆಗಿದೆ. ಇವರ ಪೂರ್ಣ ಹೆಸರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಕುವೆಂಪು ಆಗಿದೆ. ಇವರು ಜನಿಸಿದ್ದು ನೋಡಿ ಸ್ಪರ್ಧಾರ್ಥಿಗಳೇ, ಎಲ್ಲರೂ ಏನಂದ್ರೆ ಶಿವಮೊಗ್ಗ ಅಂತ ಹೇಳ್ತಾರೆ, ಅದು ದಟ್ ಈಸ್ ರಾಂಗ್. ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಹಿರೇಕೊಡಿಗೆ ಹಳ್ಳಿಯಲ್ಲಿ ಇವರು ಜನನ ಆಗ್ತಾರೆ. ಅಂದ್ರೆ ಅವರ ತಾಯಿಯ ಊರಲ್ಲಿ ಏನಪ್ಪಾ ಅಂದ್ರೆ ಕೊಪ್ಪ ತಾಲೂಕು ಹಿರೇಕೊಡಿಗೆಯಲ್ಲಿ ಯಾರು ಕುವೆಂಪು ಅವರು ಬಾರ್ನ್ ಆಗಿದ್ದಾರೆ. ಇದು PSI ಕ್ವಶನ್ ಆಗಿದೆ ಸ್ಪರ್ಧಾರ್ಥಿಗಳೇ. ಎಲ್ಲರೂ ಏನ್ ಮಾಡ್ತಾರೆ, ಶಿವಮೊಗ್ಗ ಕೊಟ್ರೆ ಶಿವಮೊಗ್ಗ ಡೈರೆಕ್ಟ್ ಆಗ್ಬಿಡ್ತಾರೆ. ಬಟ್ ಚಿಕ್ಕಮಗಳೂರು ಕೊಟ್ಟಿದ್ರೆ ಚಿಕ್ಕಮಗಳೂರು ಹಾಕ್ಬೇಕಾಗುತ್ತೆ. ತಂದೆ ವೆಂಕಟಪ್ಪ ಗೌಡ, ತಾಯಿ ಸೀತಮ್ಮ, ಹೆಂಡತಿ ಹೇಮಾವತಿ. ಇವರ ಮಕ್ಕಳೇಂದ್ರ ಪೂರ್ಣಚಂದ್ರ ತೇಜಸ್ವಿ, ಕೋಕಿಲೋದಯ ಚೈತ್ರ, ಇಂದುಕಲಾ ತಾರಿಣಿ ಅಂದ್ಬಿಟ್ಟು ಇವರಿಗೆ 3 ಮಕ್ಕಳು ಇರ್ತಾರೆ. ಅರ್ಥ ಆಯ್ತಾ? ಇಬ್ಬರು ಏನಪ್ಪಾ ಅಂದ್ರೆ ಹೆಣ್ಣು ಮಕ್ಕಳು, ಒಬ್ರು ಗಂಡು ಮಗ ಇರ್ತಾರೆ. ಇವರು ಪೂರ್ಣಚಂದ್ರ ತೇಜಸ್ವಿ ಬಗ್ಗೆ ನೀವು ಗೊತ್ತಿರ್ತೀರ. ಇವರನ್ನ ಏನಂತಾರೆ ಅಂದ್ರೆ, ಪ್ರಕೃತಿಯ ಕವಿ ಅಂತ ಕರೀತಾರೆ. ಇವ್ರಿಗೂ ಹಂಗೆ ಕರೀತಾರೆ. ಬಟ್ ಇವರು ಪೂರ್ಣಚಂದ್ರ ತೇಜಸ್ವಿನು ಫೋಟೋಗ್ರಫಿಯಲ್ಲಿ ತುಂಬಾ ಇಂಟ್ರೆಸ್ಟ್ ಅನ್ನು ಹೊಂದಿರ್ತಾರೆ ಸ್ಪರ್ಧಾರ್ಥಿಗಳು. ಹಾಗೆ ಕುವೆಂಪು ಅವರು 20ನೇ ಶತಮಾನದ ಕಂಡ ದೈತ್ಯ ಪ್ರತಿಭೆ. ವರಕವಿ ಬೇಂದ್ರೆಯವರಿಂದ ಯುಗದ ಕವಿ ಅಥವಾ ಜಗದ ಕವಿ ಅನ್ಸ್ಕೊಂಡಿದ್ದಾರೆ. ನೋಡಿ, ಒಬ್ಬ ಕವಿಯಿಂದ ಇನ್ನೊಬ್ಬ ಕವಿ ಹೆಸರು ತಗೋಬೇಕಾದ್ರೆ ಅಷ್ಟು ಸರ್ವೇ ಸಾಮಾನ್ಯ ಅಲ್ಲ. ಈ ಕುವೆಂಪು ಅವರು ಬಗ್ಗೆ ಎಷ್ಟು ಹೇಳಿದ್ರು ಹೊಗಳಿದ್ರು ಕಡಿಮೆನೆ ಸ್ಪರ್ಧಾರ್ಥಿಗಳೇ. ಹಾಗೆ ವಿಶ್ವಮಾನವ ಸಂದೇಶವನ್ನ ನೀಡಿದ್ರು. ಕನ್ನಡದ 2ನೇಯ ರಾಷ್ಟ್ರ ಕವಿ ಆಗಿರ್ತಾರೆ. ಮೊದಲು GS ಏನಪ್ಪಾ ಅಂದ್ರೆ ಡಾಕ್ಟರ್ ಗೋವಿಂದ ಪೈ, ಹಾಗೆ GS ಶಿವರುದ್ರಪ್ಪ ಮತ್ತೆ ಕುವೆಂಪು 3 ಜನ ನಮಗೆ ರಾಷ್ಟ್ರ ಕವಿಗಳನ್ನ ನಮ್ಮ ಕನ್ನಡ ನಾಡು ಕೊಡುಗೆಯನ್ನ ಕೊಟ್ಟಿದೆ ಅಂತ ಹೇಳ್ಬೋದು. ಜ್ಞಾನಪೀಠ ಪ್ರಶಸ್ತಿಯನ್ನು ಕೇಂದ್ರ ಸಾಹಿತ್ಯ ಅಕಾಡೆಮಿ ಮೊದಲ ಬಾರಿಗೆ ತಂದುಕೊಟ್ಟರು. ಕರ್ನಾಟಕ ಸರ್ಕಾರ ನೀಡುವಂತಹ ಕರ್ನಾಟಕ ರತ್ನ ಪ್ರಶಸ್ತಿ ಹಾಗೂ ಪಂಪ ಪ್ರಶಸ್ತಿಯನ್ನ ಮೊದಲ ಬಾರಿಗೆ ಇವರು ತಂದುಕೊಡ್ತಾರೆ ಸ್ಪರ್ಧಾರ್ಥಿಗಳೇ. ನಿಮ್ಗೆ ಏನ್ ಬೇಕಾದ್ ಕೇಳಬಹುದು. ಅವರು ಎಲ್ಲಿ ಜನನ ಆದ್ರು, ಅವರ ಪೂರ್ಣ ಹೆಸರೇನು, ಯಾವ ಇಯರ್ ಬಾರ್ನ್ ಆದ್ರು, ಯಾವ ಇಯರ್ ಡೆತ್ ಆದ್ರು, ಅವರ ಜನ್ಮ ದಿನಾಂಕವನ್ನ ಏನೆಂದು ಆಚರಣೆ ಮಾಡ್ತಾರೆ, ಪ್ರತಿಯೊಂದು ಕ್ವಶನ್ ಆಗುತ್ತೆ ಸ್ಪರ್ಧಾರ್ಥಿಗಳೇ. ಅದೇ ರೀತಿ ಇವರು ಮೈಸೂರಿನ ವೆಸ್ಲಿಯನ್ ಮಿಷನ್ ಹೈಸ್ಕೂಲ್ನಲ್ಲಿ ತಮ್ಮ ಶಿಕ್ಷಣವನ್ನು ಮುಂದುವರಿಸಿ ನಂತರ ಮಹಾರಾಜ ಕಾಲೇಜಿನಿಂದ BA ಪದವಿಯನ್ನು ಕನ್ನಡದಲ್ಲಿ MA ಪದವಿಯನ್ನು ಪಡೆದರು. TS ವೆಂಕಣ್ಣಯ್ಯನವರು ಇವರಿಗೆ ಗುರುಗಳಾಗಿದ್ದರು. ನೋಡಿ ಸ್ಪರ್ಧಾರ್ಥಿಗಳ, ಇಲ್ಲಿ ಏನ್ ಕ್ವಶನ್ ಆಗುತ್ತೆ ಅಂದ್ರೆ, ಅವರು ಸ್ಟಡಿ ಮಾಡಿದ ಸ್ಕೂಲು ಮತ್ತೆ ಕಾಲೇಜನ್ನ ಕೇಳ್ತಾರೆ. ಅದು ಆಲ್ರೆಡಿ ಪ್ರೀವಿಯಸ್ ಅಂದ್ರೆ ನಾನು ಸ್ಲೈಡ್ಸ್ ಅಲ್ಲಿ ಹೇಳ್ತಾ ಇದ್ದೀನಿ. ಸ್ಲೈಡ್ಸ್ ಅಲ್ಲಿ ಏನಾಗಿದೆ ಅಂದ್ರೆ ಪ್ರತಿಯೊಂದು ಎಕ್ಸ್ಪ್ಲನೇಷನ್ ಅಂದ್ರೆ MCQ ಕ್ವಶನ್ ಆಗಿದೆ. ಹಾಗೆ ಇವರ ಗುರುಗಳು ಯಾರು ಅಂದ್ರೆ TS ವೆಂಕಣ್ಣಯ್ಯನವರು. ಮುಂದಿನ ಸ್ಲೈಡ್ ಹೋಗೋಣ. ನೋಡಿ, ಕುವೆಂಪು ಅವರು ಮೈಸೂರಿನ ಮಹಾರಾಜ ಕಾಲೇಜಿನ ಪ್ರಾಧ್ಯಾಪಕರು, ಪ್ರಾಂಶುಪಾಲರು ಆಗಿದ್ದರು. ನಂತರ ಕುಲಪತಿಗಳಾದರು ಹಾಗೂ ತಮ್ಮ ಕಲ್ಪನೆಯ ಕೂಸಾದ ಮಾನಸ ಗಂಗೋತ್ರಿಯನ್ನು ಕಟ್ಟಿ ಬೆಳೆಸಿದರು. ಇದು ವೆರಿ ವೆರಿ ಇಂಪಾರ್ಟೆಂಟ್ ಇದೆ. ಅದೇ ರೀತಿ ವಿಶ್ವವಿದ್ಯಾಲಯವನ್ನು ಅಧ್ಯಯನಾಂಗ, ಸಂಶೋಧನಾಂಗ ಮತ್ತೆ ಪ್ರಸಾರಾಂಗ ಎಂಬ 3 ಭಾಗಗಳಾಗಿ ವಿಂಗಡಿಸಲಾಗಿದೆ. ಇವರು ಕಟ್ಟಿ ಬೆಳೆಸಿದಂತ ಏನು ವಿಶ್ವವಿದ್ಯಾಲಯ ಯಾವುದು ಅಂದ್ರೆ ಮಾನಸ ಗಂಗೋತ್ರಿ.
ಅದಕ್ಕೆ ಏನಪ್ಪಾ ಈ ವಿಶ್ವದಲ್ಲೆಲ್ಲ ಮೂರು ಭಾಗ ಅಂದ್ರೆ ವಿಭಾಗ ಮಾಡ್ತಾರೆ. ಅಧ್ಯಯನಾಂಗ, ಸಂಶೋಧನಾಂಗ ಮತ್ತು ಪ್ರಸಾರಾಂಗ ಅಂತ ಹೇಳಿ ಮೂರು ಭಾಗಗಳಾಗಿ ವಿಭಾಗಿಸ್ತಾರೆ ಸ್ಪರ್ಧಾರ್ಥಿಗಳೇ. ಅದೇ ರೀತಿ 1922ರಲ್ಲಿ ತಮ್ಮ ಮೊದಲ ಇಂಗ್ಲಿಷ್ ಪದ್ಯಗಳ ಸಂಕಲನವನ್ನು ಬಿಗಿನರ್ಸ್ ಮ್ಯೂಸ್ ಪ್ರಕಟಿಸಿದರು. ಆಗ ಇವರ ಮೊದಲ ಕಾವ್ಯನಾಮ ಕಿಶೋರ ಚಂದ್ರವಾಣಿ. ನೋಡಿ, ಇವರು ಮೊದಲ ಇಂಗ್ಲಿಷ್ನಲ್ಲಿ ಪ್ರಕಟಿಸಿದಂತ ಮೊದಲ ಪದ್ಯಗಳ ಸಂಕಲನ ಯಾವುದಂದ್ರೆ ಬಿಗಿನರ್ಸ್ ಮ್ಯೂಸ್. ಇವರ ಮೊದಲ ಏನಪ್ಪಾ ಅಂದ್ರೆ ಕಾವ್ಯನಾಮ ಅಂದ್ರೆ ಕಿಶೋರವಾಣಿ ಎಂದಿತ್ತು. ಮುಂದೆ ಐರಿಷ್ ಕವಿ ಜೇಮ್ಸ್ ಕಜಿನ್ ಕುವೆಂಪು ಅವರನ್ನ ಇಂಗ್ಲಿಷ್ ವ್ಯಾಮೋಹವನ್ನು ಬೆಳೆಸಿ ಕನ್ನಡದಲ್ಲಿ ಬರೆಯುವಂತೆ ಪ್ರೇರೇಪಣೆ ಮಾಡಿದರು. ನೋಡಿ ಸ್ಪರ್ಧಾರ್ಥಿಗಳೇ, ನಾನು ಕನ್ನಡ ಸಾಹಿತ್ಯದಲ್ಲಿ ಓದಬೇಕಾದ್ರೆ ನಮಗೆ ಏನು ಹೇಳ್ತಿದ್ರು ಅಂದ್ರೆ, ನಮ್ಮದು ನನ್ನ ಗುರುಗಳಾದಂತಹ ವೆಂಕಟೇಶಪ್ಪ ಸರ್ ಒಂದು ಹಿಂಗೆ ಮಾತು ಅಂದ್ರೆ ಕ್ಲಾಸ್ ಮಾಡಬೇಕಾದ್ರೆ ನಿಮ್ಮ ಭಾವನೆಗಳನ್ನ ನಿಮ್ಮ ಮಾತೃಭಾಷೆಯಲ್ಲಿ ವ್ಯಕ್ತಪಡಿಸಿದಾಗ ಮಾತ್ರ ಅದರ ಫೀಲ್ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ತೀನಿ ಸ್ಪರ್ಧಾರ್ಥಿಗಳೇ. ಇಂಗ್ಲೀಷಲ್ಲಿ ನಮ್ಮ ಕನ್ನಡ ಭಾಷೆಯಲ್ಲಿ ನಮಗೆ ತುಂಬ ಎಕ್ಸ್ಪ್ರೆಷನ್ ಇರುತ್ತೆ. ಅದೇ ಇಂಗ್ಲೀಷ್ ಭಾಷೆಯಲ್ಲಿ ಹೊಟ್ಟೆ ನೋವು ಅನ್ನೋದಕ್ಕೆ ಸ್ಟೊಮಕ್ ಪೇಯ್ನ್ ಅಂತ ಹೇಳ್ತೀವಿ ಅಷ್ಟೇ. ಆದರೆ ಕನ್ನಡದಲ್ಲಿ ಎಷ್ಟು ಅದನ್ನು ಫೀಲ್ ಮಾಡಿಕೊಂಡು ಅನುಭವಿಸ್ಕೊಂಡು ಹೇಳ್ತೀವಿ ಅಂದರೆ, ಅಯ್ಯಯ್ಯೋ ಹೊಟ್ಟೆ ನೋವ್ತಾ ಇದೆಯಪ್ಪ ಅಂತ ಹೇಳ್ತೀವಿ. ಬಟ್ ಅದಕ್ಕಿರೋ ಮಹತ್ವನೇ ಬೇರೆ ಇರುತ್ತೆ. ಅದನ್ನು ತಮ್ಮ ಮಾತೃಭಾಷೆಯಲ್ಲಿ ಬರೀರಿ ಅಂತ ಹೇಳಿದ್ದು ಯಾರಂದರೆ ಜೇಮ್ಸ್ ಕಜಿನ್. ಇವರ ಮೊದಲ ಇಂಗ್ಲಿಷ್ ಪದ್ಯಗಳ ಸಂಕಲನ ಯಾವುದು ಅಂದರೆ ಬಿಗಿನರ್ಸ್ ಮ್ಯೂಸ್. ನಂತರ ಇವರಿಗೆ ಮೊದಲ ಇದ್ದ ಕಾವ್ಯನಾಮ ಕಿಶೋರ ಚಂದ್ರವಾಣಿ. ಹಾಗೆ ಇವರನ್ನ ನೀನು ಇಂಗ್ಲಿಷಲ್ಲಿ ಬರಿಬೇಡಪ್ಪ, ಕನ್ನಡದಲ್ಲಿ ನಿನ್ನ ಮಾತೃಭಾಷೆಯಲ್ಲಿ ಬರಿ, ಅದಕ್ಕೆ ನಿಮಗೆ ತುಂಬಾ ಯಶಸ್ಸನ್ನ ತಂದು ಕೊಡ್ತದೆ ಅಂತ ಹೇಳಿದವರು ಜೇಮ್ಸ್ ಕಜಿನ್ ಸ್ಪರ್ಧಾರ್ಥಿಗಳೇ. ಅದೇ ರೀತಿ ಕವನ ಸಂಕಲನಗಳು ಇವರ ಮೊದಲ ಕನ್ನಡದ ಕವನ ಸಂಕಲನ ಅಂದ್ರೆ 1924ರಲ್ಲಿ ಅಮಲನ ಕತೆ ಇವರ ಮೊದಲ ಕನ್ನಡದ ಕೃತಿಯಾಗಿರುತ್ತದೆ. ಅದೇ ರೀತಿ ಕೊಳಲು, ಪಾಂಚಜನ್ಯ, ನವಿಲು, ಕಲಾಸುಂದರಿ ಕಥನ ಸಂಕಲನಗಳಾಗಿರುತ್ತೆ. ಕೋಗಿಲೆ ಮತ್ತು ಸೋವಿಯತ್ ರಷ್ಯಾ, ಪ್ರೇಮ ಕಾಶ್ಮೀರ, ಅಗ್ನಿಹಂಸ, ಕೃತಿಕೆ, ಪಕ್ಷಿಕಾಶಿ, ಕಿಂಕಣಿ ಒಂದು ವಚನ ಸಂಕಲನ, ಷಡೋಶಿ, ಚಂದ್ರಮಂಚಕೆ ಬಾ ಚಕೋರಿ, ಇಕ್ಷು, ಗಂಗೋತ್ರಿ, ಅನಿಕೇತನ, ಜೀನಾಗುವ, ಅನುರಕ್ತ, ಮಂತ್ರಾಕ್ಷತೆ, ಕದರಡಕೆ, ಪ್ರತ್ಯಕ್ಯು, ಕೂಟಿಚಕ, ಒನ್ನ ಹೊತ್ತಾರೆ, ಕೊನೆಯ ತೆನೆ ಮತ್ತು ವಿಶ್ವಮಾನವ ಸಂಧಿ. ಇವು ಬಂದು ಏನಪ್ಪಾ ಅಂದ್ರೆ ಇವರ ಕೃತಿಗಳಾಗಿರುತ್ತೆ. ಅದೇ ರೀತಿ ಕಥಾ ಸಂಕಲನಗಳು ಸ್ಪರ್ಧಾರ್ಥಿಗಳೇ, ಸನ್ಯಾಸಿ ಮತ್ತು ಇತರೆ ಕಥೆಗಳು, ನನ್ನ ದೇವರು ಮತ್ತು ಇತರ ಕಥೆಗಳು, ಕಾದಂಬರಿಗಳು ವೆರಿ ವೆರಿ ಇಂಪಾರ್ಟೆಂಟು. ಕಾನೂನು ಹೆಗ್ಗಡತಿ 1936ರಲ್ಲಿ ಪ್ರಕಟಣೆಗೊಳ್ತಾರೆ. ಇದರಲ್ಲಿ ಏನಪ್ಪ ಬರುತ್ತೆ, ಏನು ವಿಷಯ ಅಂತ ಹೇಳಿದ್ರೆ ಅದು ಕೇಳ್ತಾನೆ. ಒಂದು ಕಾದಂಬರಿ ಕೊಟ್ಟು ಈ ಕಾದಂಬರಿ ಯಾವ ವಿಷಯಕ್ಕೆ ಸಂಬಂಧಪಟ್ಟಿದೆ, ಇದರಲ್ಲಿ ಏನು ಅಡಕವಾಗಿದೆ ಅಂತ ಕೇಳ್ತಾನೆ. ಹೂವಯ್ಯ ಎಂಬ ಪಾತ್ರದ ನಡುವೆ ಕತೆ ಹೆಣೆದುಕೊಂಡಿದೆ. ಬದಲಾವಣೆಯನ್ನು ಬಯಸುವಂತವನಾಗಿದ್ದಾನೆ. ಪುರೋಹಿತಶಾಹಿ, ಜೀತದಾಳು, ವಸಾಹತುಶಾಹಿ ಈ ಮೂರು ವ್ಯವಸ್ಥೆಯ ಪ್ರತಿಭಟನೆಯ ಜೊತೆಗೆ ಪ್ರಕೃತಿಯ ವರ್ಣನೆಯನ್ನ ರಮ್ಯವಾಗಿ ಮೂಡಿ ಬಂದಿದೆ. ಏನಪ್ಪಾ ಅಂದ್ರೆ ಇಲ್ಲಿ ಪುರೋಹಿತಶಾಹಿ ಮತ್ತೆ ಸಾಮಾನ್ಯ ವರ್ಗದ ನಡುವೆ ಏನೆಲ್ಲ ತಾರತಮ್ಯ ಇತ್ತು ಅನ್ನೋದ್ರ ಜೊತೆಗೆ ಪ್ರಕೃತಿಯ ಸೌಂದರ್ಯವನ್ನ ವರ್ಣಿಸಿದ್ದಾರೆ ಕುವೆಂಪು ಅವರು. ಹಾಗೆ ಮಲೆಗಳಲ್ಲಿ ಮದುಮಗಳು 1967ರಲ್ಲಿ ಇದು ಪ್ರಕಟಣೆಗೊಳ್ತಾರೆ. ಮಧ್ಯಮ ವರ್ಗದ ಬದುಕಿಗೆ ಸಂಬಂಧಿಸಿದ್ದಾಗಿದೆ. ಕೇಳಬಹುದು, ಮಲೆಗಳಲ್ಲಿ ಮದುಮಗಳು ಏನು ವಿಷಯವನ್ನು ಅಡಕೆಗೊಂಡಿದೆ ಅಂದ್ರೆ ಮಧ್ಯಮ ವರ್ಗದ ಬದುಕಿಗೆ ಸಂಬಂಧಿಸಿದ್ದಾಗಿದೆ ಮತ್ತು ಮಲೆನಾಡಿನ ನಿಸರ್ಗವನ್ನ ಚಿತ್ರಿಸಲಾಗಿದೆ. ನಾನು ಹೇಳ್ತಾ ಇರ್ತೀನಿ, ಯಾಕಂದ್ರೆ ಇವರು ಪ್ರಕೃತಿಯ ಆರಾಧಕರಾಗಿರ್ತಾರೆ. ಪ್ರಕೃತಿಯ ಸೌಂದರ್ಯವನ್ನ ಸವಿತಾ ಇರ್ತಾರೆ ಸ್ಪರ್ಧಾರ್ಥಿಗಳು. ಅದಕ್ಕೆ ನನಗೆ ತುಂಬಾ ಇಷ್ಟ ಇವರು ಅಂದ್ರೆ. ಹಾಗೆ ಮಹಾಕಾವ್ಯ ಶ್ರೀ ರಾಮಾಯಣ ದರ್ಶನಂ 1949ರಲ್ಲಿ ಪ್ರಕಟಣೆಗೊಳ್ತಾರೆ. ಇದೇ ಮುಂದೆ ಇವರಿಗೆ ಏನಪ್ಪಾ ಅಂದ್ರೆ ಜ್ಞಾನಪೀಠ ಪ್ರಶಸ್ತಿಯನ್ನ ತಂದುಕೊಡ್ತೈತೆ. ಹಾಗೆ ಖಂಡ ಕಾವ್ಯಗಳು, ಚಿತ್ರಾಂಗದ 1936 ಹೊಸ ಛಂದಸ್ಸು ಬಳಕೆಯಾಗಿದೆ ಇದರಲ್ಲಿ. ಅದೇ ಆತ್ಮಕಥೆ ನೆನಪಿನ ದೋಣಿಯಲ್ಲಿ, ಇದರಲ್ಲಿ ಏನಪ್ಪಾ ಇದೆ ಅಂದ್ರೆ ನೆನಪಿನ ದೋಣಿಯಲ್ಲಿ ಕುವೆಂಪು ಅವರ ಮದುವೆ ಪ್ರಸಂಗವನ್ನ ಚಿತ್ರಿಸಲಾಗಿದೆ. ಹಾಗೆ ನಾಟಕಗಳು ಯಮನ ಸೋಲು, ಜಲಗಾರ, ಬಿರುಗಾಳಿ, ವಾಲ್ಮೀಕಿಯ ಭಾಗ್ಯ, ಮಹಾರಾತ್ರಿ, ಸ್ಮಶಾನ ಕುರುಕ್ಷೇತ್ರ, ರಕ್ತಾಕ್ಷಿ, ಶೂದ್ರ ತಪಸ್ವಿ, ಬೆರಳ್ಗೆ ಕೊರಳ್, ಬಲಿದಾನ, ಚಂದ್ರಹಾಸ, ಕಾನೀನ. ಇವೆಲ್ಲ ನಾನು ಎಲ್ಲಿ ಓದಿದೆ ಅಂದ್ರೆ ಸ್ಪರ್ಧಾರ್ಥಿಗಳ ಹೀಗೆ ನೋಡಿ, ಶೂದ್ರ ತಪಸ್ವಿ ಆಗಿರ್ಬೋದು, ಕೊರಳಿಗೆ ಆಗಿರಬಹುದು, ಕೆಲವೊಂದೆಲ್ಲ ಜಲಗಾರ ಆಗಿರ್ಬೋದು, ಇವೆಲ್ಲ ಎಲ್ಲಂದ್ರೆ ನಾನು UPSC ಆಪ್ಷನಲ್ ಮತ್ತೆ KPSC ಆಪ್ಷನಲ್ ತಗೊಂಡಾಗ ಏನಪ್ಪಾ ಅಂದ್ರೆ ನಾಟಕಗಳ ರಿಲೇಟೆಡ್ ಓದಿದ್ದೀನಿ ಸ್ಪರ್ಧಾರ್ಥಿಗಳಿಗೆ. ಅದೇ ರೀತಿ ಇವರ ಪ್ರಬಂಧ ಅಂದ್ರೆ ಮಲೆನಾಡಿನ ಚಿತ್ರಗಳು.
ಆಯ್ದ ಸಂಕಲನಗಳು ಕನ್ನಡ ಡಿಂಡಿಮ, ಕಬ್ಬಿಗನ ಕೈಬುಟ್ಟಿ, ಪ್ರಾರ್ಥನಾ ಗೀತಾಂಜಲಿ. ವಿಮರ್ಶೆ ಕಾವ್ಯ ವಿಹಾರ, ತಪೋನಂದನ, ವಿಭೂತಿ ಪೂಜೆ, ದ್ರೌಪದಿಯ ಶ್ರೀಮುಡಿ, ರಸೋ ವೈಸಹ. ಅದೇ ರೀತಿ ಜೀವನ ಚರಿತ್ರೆಗಳು ಸ್ವಾಮಿ ವಿವೇಕಾನಂದ, ರಾಮಕೃಷ್ಣ, ಇತರೆ ಏನು ಅಂದ್ರೆ ಜೀವನ ಚರಿತ್ರೆಗಳನ್ನ ಇವರು ಬರೆದಿದ್ದಾರೆ ಸ್ಪರ್ಧಾರ್ಥಿಗಳೇ. ಅನುವಾದ ಗ್ರಂಥಗಳು ಗುರುವಿನೊಡನೆ ದೇವರಡಿಗೆ ಭಾಗ 1-2, ಕೊಲಂಬೋಯಿಂದ ಅಲ್ಮೋರಾಕ್ಕೆ ವೇದ ಅಂತ ಇವೇನಪ್ಪ ಅಂದ್ರೆ ಅನುವಾದ ಗ್ರಂಥಗಳು. ಶಿಶು ಸಾಹಿತ್ಯ ಅಮಲನ ಕತೆ, ಮೋಡಣ್ಣನ ತಮ್ಮ ಇದು ನಾಟಕ, ಹಾಳೂರು, ಬೊಮ್ಮನಹಳ್ಳಿಯ ಕಿಂದರಿ ಜೋಗಿ ತುಂಬಾ ಚೆನ್ನಾಗಿದೆ, ನನ್ನ ಗೋಪಾಲ ಇದು ನಾಟಕ, ನನ್ನ ಮನೆ, ಮೇಘಪುರ, ಮರಿ ವಿಜ್ಞಾನಿ, ನರಿಗೆಲೆಗೇಕೆ ಕೋಡಿಲ್ಲ, ಇವೆಲ್ಲ ತುಂಬಾ ಓದೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಸ್ಪರ್ಧಾರ್ಥಿಗಳು. ಯಾರೆಲ್ಲ ಓದುಗರಲ್ಲಿ ಆಸಕ್ತಿ ಇರುತ್ತೋ ಇವನ್ನೆಲ್ಲ ಏನು ಕುವೆಂಪು ಅವರು ಬರೆದಂತಹ ಕೃತಿಗಳಾಗಿರ್ಬೋದು, ಮತ್ತೆ ಕಾವ್ಯಗಳಾಗಿರಬಹುದು, ನಾಟಕಗಳಾಗಿರ್ಬೋದು, ತುಂಬಾ ಅದ್ಭುತವಾಗಿದೆ, ಸ್ಟಡಿ ಮಾಡಿ. ಅದೇ ರೀತಿ ಇವ್ರ ಮೇಲೆ ಪ್ರಭಾವ ಬೀರಿದಂಥ ವ್ಯಕ್ತಿಗಳು ಯಾರಪ್ಪ ಅಂದರೆ ಕುಮಾರವ್ಯಾಸ ಆಗಿರ್ಬೋದು, ವಿವೇಕಾನಂದ, ರಾಮಕೃಷ್ಣ ಪರಮಹಂಸ, ಮಹಾತ್ಮ ಗಾಂಧಿ, ರವೀಂದ್ರನಾಥ್ ಟ್ಯಾಗೋರ್, ಆಮೇಲೆ ವುಡ್ಸ್ವರ್ತ್, ವಿಲ್ಟನ್ ವುಡ್ವರ್ಡ್ಸ್ ಅಂತ ಬರ್ತಾರೆ. ಇವರಿಗೆ ಎಲ್ಲ ಏನೆಲ್ಲ ಪ್ರಶಸ್ತಿಗಳು ಸಿಕ್ಕಿದೆ ಅಂದರೆ 1956ರಲ್ಲಿ ಮೈಸೂರು ವಿಶ್ವವಿದ್ಯಾಲಯದಿಂದ ಗೌರವ ಡಿಲಿಟ್ ಪ್ರಶಸ್ತಿ ಅಂದರೆ ಗೌರವ ಸಿಗುತ್ತೆ. ಹಾಗೆ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಗೌರವ ಡಿಲಿಟ್ 1966ರಲ್ಲಿ, ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಗೌರವ ಡಿಲಿಟ್ 1979, ಕೇಂದ್ರ ಸಾಹಿತ್ಯ ಅಕಾಡೆಮಿ ಬಂದು 1979, ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಸದಸ್ಯತ್ವ, ಕನ್ನಡ ವಿಶ್ವವಿದ್ಯಾಲಯದ ನಾಡೋಜ ಪ್ರಶಸ್ತಿ ಅಂದರೆ ಮರಣೋತ್ತರವಾಗಿ ಸಿಗುತ್ತೆ. ಕುವೆಂಪು ಅವರ 113ನೇ ಜನ್ಮ ದಿನಾಂಕವನ್ನು ಗೂಗಲ್ ಇಂಡಿಯಾ ಅವರ ಸ್ಮರಣಾರ್ಥವಾಗಿ 2017ರಲ್ಲಿ ಒಂದು ಗೂಗಲ್ ಅಲ್ಲಿ ಇಮೇಜ್ ಅನ್ನ ಬಿಡ್ತಾರೆ, ಅವ್ರಿಗೆ ಗೌರವ ಸಂಧಿಸ್ತಾರೆ. ಅದೇ ರೀತಿ ಇವರಿಗೆ ಪ್ರಶಸ್ತಿಗಳು ನೋಡಿ ಯಾವ್ಯಾವ ದೊರೆತಿದೆ ಅಂದರೆ 2ನೇ ರಾಷ್ಟ್ರಕವಿ 1964ರಲ್ಲಿ, ಜ್ಞಾನಪೀಠ ಪ್ರಶಸ್ತಿ 1967ರಲ್ಲಿ, ಮೊಟ್ಟ ಮೊದಲ ಪಂಪ ಪ್ರಶಸ್ತಿ 1987ರಲ್ಲಿ, 1958ರಲ್ಲಿ ಪದ್ಮಭೂಷಣ ಪ್ರಶಸ್ತಿ ಸಿಗುತ್ತೆ, 1972 ಕರ್ನಾಟಕ ರತ್ನ ಪ್ರಶಸ್ತಿ ಸಿಗುತ್ತೆ ಸ್ಪರ್ಧಾರ್ಥಿಗಳ. ಅದೇ ರೀತಿ 1957ರಲ್ಲಿ ಧಾರವಾಡದಲ್ಲಿ ನಡೆದ 39ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ. 29/12/2017ರಿಂದ ಕುವೆಂಪು ಜನ್ಮದಿನವನ್ನು ವಿಶ್ವ ಮಾನವ ದಿನಾಚರಣೆಯನ್ನಾಗಿ ಪ್ರತಿ ವರ್ಷ ಡಿಸೆಂಬರ್ 29 ಸರ್ಕಾರ ಘೋಷಣೆ ಮಾಡಿದೆ. ಅಂದರೆ ಇವರ ಜನ್ಮ ದಿನಾಂಕವನ್ನು ಏನಪ್ಪಾ ಅಂದರೆ ವಿಶ್ವ ಮಾನವ ದಿನಾಚರಣೆ ಅಂತ ಘೋಷಣೆ ಮಾಡಿದೆ ಸರ್ಕಾರ. ಅದೇ ರೀತಿ 2004ರಲ್ಲಿ ಕುವೆಂಪು ಜನ್ಮ ಶತಮಾನೋತ್ಸವ ನೆನಪಿಗಾಗಿ ಕುವೆಂಪು ಭಾಷಾಭಾರತಿ ಎಂಬ ಸಂಸ್ಥೆಯನ್ನು ಕರ್ನಾಟಕ ಸರ್ಕಾರವು 2005ರಲ್ಲಿ ಸ್ಥಾಪಿಸಿದೆ. ಅದೇ ರೀತಿ ಇವರಿಗೆ ಬಿರುದುಗಳು ರಾಷ್ಟ್ರಕವಿ, ಯುಗದ ಕವಿ, ಜಗದ ಕವಿ, ರಸಋಷಿ, ಕನ್ನಡದ ವುಡ್ಸ್ವರ್ತ್ ಅಂತ ಕರೆದಿದ್ದಾರೆ ಸ್ಪರ್ಧಾರ್ಥಿಗಳೇ. ನೋಡಿ, ನಾನು ಹೇಳ್ತಾ ಇದ್ದೀನಿ ಇವರಿಗೆ ಯಾವ ರೀತಿ ಅಂದರೆ ಯಾವೆಲ್ಲ ಪ್ರಶಸ್ತಿಗಳು ಸಂದಿದ್ದಾವೆ, ಮತ್ತೆ ಇವರಿಗೆ ಏನೆಲ್ಲ ಬಿರುದುಗಳಿದ್ದಾವೆ, ಇವರು ಎಲ್ಲಿ ಓದಿದ್ರು, ಪ್ರತಿಯೊಂದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿದ್ರೆ. ಈಗ ಏನಪ್ಪಾ ಅಂದ್ರೆ MCQ ಕ್ವಶನ್ಗೆ ಹೋಗೋಣ ಸ್ಪರ್ಧಾರ್ಥಿಗಳೇ. ಪ್ರಶ್ನೆ 1, ಕುವೆಂಪು ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟ ಕೃತಿ ಯಾವುದಂದ್ರೆ ಶ್ರೀರಾಮಾಯಣ ದರ್ಶನಂ. ಎಷ್ಟರಲ್ಲಿ? 1900 ನೋಡಿ ಸ್ಪರ್ಧಾರ್ಥಿಗಳು, ಎಷ್ಟಪ್ಪ ಅಂದರೆ 1967ರಲ್ಲಿ. ಅದೇ ರೀತಿ ಕುವೆಂಪು ಅವರು ಯಾವ ಸಾಹಿತ್ಯ ಚಳುವಳಿಯ ಪ್ರಮುಖ ಕವಿಯಾಗಿದ್ದಾರೆ ಅಂದರೆ ನವೋದಯ ಸಾಹಿತ್ಯದ, ಅಂದರೆ ಇವರು ನವೋದಯದ ಸಾಹಿತ್ಯದ ಕಾಲಘಟ್ಟಗಳಲ್ಲಿ ಬಂದಂತಹ ಮೇರು ಮಹಾಕವಿ ಸ್ಪರ್ಧಾರ್ಥಿಗಳೇ. ಅದೇ ರೀತಿ ಕುವೆಂಪು ಅವರು ಬರೆದ ಯಾವ ಗೀತೆಯನ್ನು ಕರ್ನಾಟಕ ನಾಡಗೀತೆಯಾಗಿ ಅಂಗೀಕರಿಸಲಾಗಿದೆ ಅಂದರೆ ಜಯ ಭಾರತ ಜನನೀಯ ತನುಜಾತೆ. ಎಷ್ಟೋ ಜನಕ್ಕೆ ಈ ನಾಡಗೀತೆಯನ್ನ ಈಗಲೂ ಆಡಕ್ಕೆ ಬರೋದಿಲ್ಲ ಸ್ಪರ್ಧಾರ್ಥಿಗಳೇ. ನಮ್ಮ ಕನ್ನಡ ನಾಡಲ್ಲೇ ಹುಟ್ಟಿ ನಮ್ಮ ಕನ್ನಡ ನಾಡಗೀತೆಯನ್ನ ಆಡೋದಕ್ಕೆ ಬರೋದಿಲ್ಲ. ಅದೇ ರೀತಿ 4ನೇ ಕ್ವಶನ್ ನೋಡೋಣ. ಕುವೆಂಪು ಅವರು ಯಾವ ವಿಶ್ವವಿದ್ಯಾಲಯದ ಕುಲಪತಿಯಾಗಿ ಸೇವೆ ಸಲ್ಲಿಸಿದರು ಅಂದರೆ ಮೈಸೂರು ವಿಶ್ವವಿದ್ಯಾಲಯ ಸ್ಪರ್ಧಾರ್ಥಿಗಳೇ. ನಂತರ ಕ್ವಶನ್ಗೆ ಹೋಗೋಣ. ಕುವೆಂಪು ಅವರ ಪೂರ್ಣ ಹೆಸರು ಏನು ಅಂದರೆ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಇವರ ಪೂರ್ಣ ಹೆಸರು. ಕುವೆಂಪು ಅವರು ಜನಿಸಿದ ಸ್ಥಳ ಯಾವುದಂದ್ರೆ ಹಿರೇಕೊಡಿಗೆ ಹಳ್ಳಿ, ಚಿಕ್ಕಮಗಳೂರು. ಅಂದರೆ ಹಿರೇಕೊಡಿಗಳ್ಳಿ ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕಿನ ಹಿರೇಕೊಡಿಗೆ. ಅರ್ಥ ಆಯ್ತಾ? ಪ್ರತಿಯೊಂದು ಕ್ವಶನ್ ಆಗಿರೋದು ಇವೆಲ್ಲ. ಅದೇ ರೀತಿ ಕುವೆಂಪು ಅವರಿಗೆ ಯುಗದ ಕವಿ ಅಥವಾ ಜಗದ ಕವಿ ಎಂಬ ಬಿರುದು ನೀಡಿದವರು ಅಂದರೆ ದ.ರಾ ಬೇಂದ್ರೆ. ತುಂಬ ಸರಳ ಸಜ್ಜನಿಕೆಯ ವ್ಯಕ್ತಿಯಾಗಿದ್ರು ದ.ರಾ ಬೇಂದ್ರೆ. ಇವತ್ತೊಂದು ಮಗ ಸತ್ತಾಗ ಹಾಡಿದಂಥ ಸಾಂಗು ಈಗ ಅದೇನಾಗಿದೆ ಲವ್ ಸಾಂಗ್ ಆಗ್ಬಿಟ್ಟಿದೆ ಸ್ಪರ್ಧಾರ್ಥಿಗಳಿಗೆ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ನೀ ಹಿಂಗ ನೋಡಬೇಡ ನನ್ನ ಅನ್ನೋದು ಮಗ ಸತ್ತಾಗ ಆಡುವಂಥ ಒಂದು ಪದ್ಯ ಏನಪ್ಪಾ ಅಂದ್ರೆ ಈಗ ಅದು ಲವ್ ಸಾಂಗ್ ಆಗ್ಬಿಟ್ಟಿದೆ.
ಅದೇ ರೀತಿ ಕುವೆಂಪು ಅವರ ಮೊದಲ ಇಂಗ್ಲಿಷ್ ಕವನ ಸಂಕಲನ ಯಾವುದಂದ್ರೆ ನೋಡಿ, ಬಿಗಿನರ್ಸ್ ಮ್ಯೂಸ್. ಪ್ರತಿಯೊಂದು ನಾನು ಅಲ್ಲಿ ಏನೆಲ್ಲ ಕೊಟ್ಟಿದ್ದೀನಿ ಅದೇ ರಿಪೀಟ್ ಆಗಿದೆ ಸ್ಪರ್ಧಾರ್ಥಿಗಳು. ಕುವೆಂಪು ಅವರು ಶಿಷ್ಯರಾಗಿ ಅವರಿಗೆ ಕನ್ನಡದಲ್ಲಿ ಬರೆಯಲು ಪ್ರೇರೇಪಿಸಿದ ಇಂಗ್ಲಿಷ್ ಕವಿ ಯಾರು ಅಂತ ಹೇಳಿದ್ರೆ ಜೇಮ್ಸ್ ಕಜಿನ್. ಅಂದ್ರೆ ಇವರು ಇಂಗ್ಲಿಷಲ್ಲಿ ಬರೀತಾ ಇರ್ತಾರೆ, ಅದನ್ನ ಬೇಡಪ್ಪ ನೀನು ಇಂಗ್ಲಿಷಲ್ಲಿ ಬರೆಯೋದು ಬೇಡ, ಕನ್ನಡದಲ್ಲಿ ಬರೀ, ನಿನ್ನನ್ನು ಉನ್ನತ ಮಟ್ಟಕ್ಕೆ ತಗೊಂಡು ಹೋಗುತ್ತೆ ಅಂತ ಹೇಳಿ ಇವರಿಗೆ ಸಲಹೆ ಕೊಟ್ಟರು ಜೇಮ್ಸ್ ಕಜಿನ್. ಕುವೆಂಪು ಅವರು ಯಾವ ಸಾಹಿತ್ಯ ಕೃತಿಗಾಗಿ ಮೊದಲ ಬಾರಿಗೆ ಪಂಪ ಪ್ರಶಸ್ತಿಯನ್ನ ಪಡೆದರು ಅಂದ್ರೆ ಶ್ರೀರಾಮಾಯಣ ದರ್ಶನಂ. ಅಂದ್ರೆ ಪಂಪ ಪ್ರಶಸ್ತಿಯನ್ನ ತಂದುಕೊಟ್ಟಂತ ಕೃತಿ ಯಾವುದು ಅಂದ್ರೆ ನಮ್ಮ ಶ್ರೀರಾಮಾಯಣ ದರ್ಶನಂ. ಇವರಿಗೆ ಪಂಪ ಪ್ರಶಸ್ತಿ ಆಗಿರ್ಬೋದು, ಜ್ಞಾನಪೀಠ ಪ್ರಶಸ್ತಿ ಆಗಿರ್ಬೋದು, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಆಗಿರ್ಬೋದು, ಮತ್ತೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ತಂದುಕೊಟ್ಟಂತ ಶ್ರೀರಾಮಾಯಣ ಕೃತಿಗೆ ಇವರು ತುಂಬಾ ತಮ್ಮ ಜೀವನದಲ್ಲಿ ತುಂಬಾ ಎತ್ತರಕ್ಕೆ ಹೋಗ್ತಾರೆ ಸ್ಪರ್ಧಾರ್ಥಿಗಳು. ಅದೇ ರೀತಿ ಕುವೆಂಪುರವರು ಅಧ್ಯಕ್ಷತೆ ವಹಿಸಿದ 39ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಎಲ್ಲಿ ನಡೆಯಿತು ಅಂದ್ರೆ ಧಾರವಾಡ, 1957. ಅದೇ ರೀತಿ ಕುವೆಂಪು ಅವರು ಚಿತ್ರಾಂಗದ ಕೃತಿ ಯಾವ ಪ್ರಕಾರಕ್ಕೆ ಸೇರಿದೆ ಅಂದ್ರೆ ಖಂಡಕಾವ್ಯ. ಇದು ಹೊಸ ಛಂದಸ್ಸಿನ ಪ್ರಯೋಗವಾಗಿದೆ ಸ್ಪರ್ಧಾರ್ಥಿಗಳೇ. ಕುವೆಂಪು ಅವರ ಶೂದ್ರ ತಪಸ್ವಿ ಕೃತಿಯು ಮುಖ್ಯವಾಗಿ ಯಾವುದನ್ನು ಪ್ರತಿಪಾದಿಸುತ್ತೆ ಅಂದ್ರೆ ಸಾಮಾಜಿಕ ಸಮಾನತೆ, ಅಂದ್ರೆ ವರ್ಣ ವ್ಯವಸ್ಥೆಯ ವಿರುದ್ಧ ಧ್ವನಿ ಎತ್ತುತ್ತೆ. ಅದೇ ರೀತಿ ಕುವೆಂಪು ಅವರ ಶೂದ್ರ ತಪಸ್ವಿ ಕೃತಿಯು ಮುಖ್ಯವಾಗಿ ಯಾವುದನ್ನು ಪ್ರತಿಪಾದಿಸುತ್ತೆ ಅಂದ್ರೆ ಸಾಮಾಜಿಕ ಸಮಾನತೆ. ಇಷ್ಟು ಇವತ್ತಿನ ಕ್ವಶನ್ಗಳಾಗಿತ್ತು ಸ್ಪರ್ಧಾರ್ಥಿಗಳೇ. ನೋಡಬಹುದು ಏನಪ್ಪಾ ಅಂದ್ರೆ ಇದಕ್ಕಿಂತ ಇನ್ನೂ ಹೆಚ್ಚು ಇನ್ಫಾರ್ಮೇಶನ್ ನಿಮಗೆ ಎಲ್ಲಾದ್ರೂ ಸಿಕ್ಕಿದ್ರೆ ಯಾವುದೇ ಒಂದು ಯೂಟ್ಯೂಬ್ ಆಗಿರ್ಬೋದು, ಯಾವುದೇ ಪುಸ್ತಕದಲ್ಲಾಗಿದ್ರು ಸಿಕ್ಕಿದ್ರೆ ನೀವು ಅದನ್ನ ಇದರಲ್ಲಿ ಮೆನ್ಷನ್ ಮಾಡ್ಕೊಳ್ಳಿ. ನಿಮ್ಗೆ ಏನೇ ಡೌಟ್ಸ್ ಇದ್ರು ಕಾಲ್ ಮಾಡಿ. ಆಮೇಲೆ ಮತ್ತೆ ಈಗ ದಿನಕ್ಕೊಂದು ಮಾಡೋಣ ಅಂತ ನಾನು ಪ್ಲಾನ್ ಮಾಡ್ಕೊಂಡಿದ್ದೀನಿ. ಏನಪ್ಪ ಅಂದ್ರೆ ಈಗ ಜ್ಞಾನಪೀಠ ಪ್ರಶಸ್ತಿಗಳ ಕುರಿತು ನಾನು ಕ್ಲಾಸ್ ಮಾಡ್ತಾ ಇದ್ದೀನಿ ಕನ್ನಡದಲ್ಲಿ. ಇನ್ನೂ ಹೆಚ್ಚಿನ ಮಾಹಿತಿ ನಿಮ್ಗೆ ಎಲ್ಲಾದರೂ ಯಾವುದೇ ಬುಕ್ಸಲ್ಲಿ, ಯಾವುದೇ ಯೂಟ್ಯೂಬರ್ ಆಗಿರಲಿ ಅಥವಾ ಯಾವುದೇ ಪುಸ್ತಕದಲ್ಲಿ ಸಿಕ್ಕಂಥ ಮಾಹಿತಿ ಸಿಕ್ಕರೆ ಅದನ್ನು ನೋಟ್ ಮಾಡ್ಕೊಳ್ಳಿ. ನಾನು ಎಷ್ಟು ಬೇಕು 99.9% ಎಲ್ಲ ಇನ್ಫಾರ್ಮೇಷನ್ನ ಗ್ಯಾದರ್ ಮಾಡಿ ಒಂದೇ ಕಡೆ ಕ್ರೋಢೀಕರಿಸಿ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ. ನಿಮಗೇನಾದರೂ ನನ್ನ ವಿಡಿಯೋವನ್ನು ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಂದಿನ ವಿಡಿಯೋವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು ಸ್ಪರ್ಧಾರ್ಥಿಗಳೇ.